ಇವತ್ತು ಏನು ಈ ಬೀದಿ ಬದಿ ವ್ಯಾಪಾರಿಗಳನ್ನ ಒಕ್ಕಲೆಬ್ಬಿಸಲಾಗ್ತಾ ಇದೆ, ಇದು ಸರಿನಾ ತಪ್ಪಾ ಅನ್ನುವಂತಹ ಚರ್ಚೆ ಶುರುವಾಗಿದೆ. ಇದೇ ಕಾಂಗ್ರೆಸ್ ಸರ್ಕಾರ ಇವತ್ತು ಬೆಂಗಳೂರಿನಲ್ಲಿ ಮಾಡ್ತಾ ಇರೋದು ಗರೀಬೊಂಕೋ ಹಠಾವ್. ಗೃಹ ಜ್ಯೋತಿ ಕೊಟ್ಟಿದ್ದೇವೆ, ಗೃಹಲಕ್ಷ್ಮಿ ಕೊಟ್ಟಿದ್ದೇವೆ, ಇದು ಅವ್ರ ಕಲ್ಯಾಣಕ್ಕೆ ತಲುಪೋದಿಲ್ವಾ? ತೀರ್ಮಾನ ಇದೆಯಲ್ಲ ಎಡಬಿಡಂಗಿತ್ತನ. ಬಿಹಾರಿಂದ ಬರೋದು 1,000 ಅಂಗಡಿಗಳು, ಯಾರ್ಯಾರೋ ಬಂದಿರತಕ್ಕಂಥ ನಿಜವಾದ ವ್ಯಾಪಾರಿಗಳು ಹೊರತಾಗಿರ್ತಕ್ಕಂಥದ್ದು. ಇದೇ ಕಾಂಗ್ರೆಸ್ ಪಕ್ಷ ಒಂದು ಟ್ವಿಟರ್ ಮಾಡಿತ್ತು, ಏನಂತ, ಬೀದಿ ಬದಿ ವ್ಯಾಪಾರಿಗಳಿಗೆ ಬೆಳಕಾದ ಕಾಂಗ್ರೆಸ್. ವ್ಯಾಪಾರಿಗಳ ಮಕ್ಕಳು ಉಪವಾಸ ಸಾಯ್ಬೇಕು. ಇದ್ದಕ್ಕಿದ್ದಂತೆ ತೆರವು ಮಾಡೋದಿದೆಯಲ್ಲ, ಇದ್ರ ಹಿಂದೆ ಏನಿದೆ? ನಾವು ಕಷ್ಟಪಟ್ಟವರಿಗೆ ನಮ್ಗೆ ಹೊಟ್ಟೆ ಉರಿತದೆ, ಬೀದಿ ವ್ಯಾಪಾರಿಗೆ ಅನ್ಯಾಯ ಆಗ್ತಾ ಇದೆ ಅಂತ. ಫುಟ್ಪಾತ್ ಎಲ್ಲ ಒತ್ತುವರಿ ಮಾಡ್ಕೊಂಡಲ್ಲ, ಫಸ್ಟ್ ಅವರು ತೆರವುಗೊಳಿಸ್ಬೇಕು ಸರ್ಕಾರ ಡಿಸಿಷನ್ ತಗೊಂಡು. ಕೃಷ್ಣ ಬೈರೇಗೌಡರು ಅಧಿಕಾರಿಗಳು ಏನು ಬಂದು ಮಾತಾಡೋಷ್ಟು ಪೇಷನ್ಸ್ ಇಲ್ಲ. ಇವನ್ ಬಂಡಿ ಹೊಡೆದಾಕ್ತಾರೆ, ಗಾಡಿಗಳು ತಗೊಂಡು ಹೋಗ್ತಾರೆ, ಮತ್ತೆ ಅವ್ರ ಹತ್ರನೇ ಗಾಡಿಗಳು ಬಿಡಿಸ್ಕೊಳ್ಳಕ್ಕೆ ನೈಟ್ ಅಲ್ಲಿ 300 ರೂಪಾಯಿ 500 ರೂಪಾಯಿ ಕಮಿಷನ್ ತಗೊಳ್ತಾ ಇದ್ದಾರೆ. ವೋಟ್ ಹಾಕ್ಬೇಕು, ನಮ್ಗೆ ಅಧಿಕಾರಕ್ಕೆ ತನ್ನಿ, ಆಮೇಲಿಂದ ನಿಮ್ಗೆ ಏನ್ ಬೇಕಾದ್ರೂ ಮಾಡ್ತೀವಿ. ಅದೇ ಈ ತರ ಇವಾಗ ಮಾಡ್ತಾ ಇದ್ದೀವಿ. ಒಂದು ರೇಷನ್ ಕಾರ್ಡ್ ಮಾಡ್ಬೇಕಂದ್ರೆ 5,000 10,000 ನಮ್ಮ ಬೀದಿ ವ್ಯಾಪಾರ ಎಲ್ಲಿ ಕೊಡಕ್ಕಾಗುತ್ತೆ ಮೇಡಮ್? ಭವಿಷ್ಯದಲ್ಲಿ ನೀವು ಮೃಷ್ಟಾನ್ನ ಭೋಜನ ಕೊಡ್ತೀವಿ ಅಂತಂದ್ರೆ ಅಲ್ಲಿವರೆಗೆ ಬದುಕಿದ್ರೆ ತಿಂತಾರೆ, ಸತ್ತೋದ್ರೆ ಏನು ಅವ್ರ ಹೆಣಕ್ ಹಾಕ್ರಿ. ರಾಧಕ್ಕ ಪಂಚಾಯಿತಿ ವೀಕ್ಷಿಸಿ ಇಂದು ರಾತ್ರಿ 8 ಗಂಟೆಗೆ.